ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಮಧ್ಯಾಹ್ನ ಮೇಲೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬೆಳಗಿಂದ ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಏನೋ ಒಂಥರ ಮನ್ಸಿಗೆ ಬೇಜಾರು. ಅದಕ್ಕೆ ನಾನು ಲಾಗು ಮಾಡ್ಕೊಳ್ಲಿಲ್ಲ. ಪಾಪುಗೆ ಹುಷಾರು ಬೇರೆ ಇರಲಿಲ್ವಲ್ಲ, ನಂಗೆ ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಪಾಪಕ್ಕೆ ಸಿರಪ್ ಹಾಕಿದ್ಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಆ್ಯಕ್ಟಿವ್ ಆಗಿದ್ದಾಳೆ. ಅವಳಿಗೆ ಒಂದು ಸ್ವಲ್ಪ ದೋಸೆ ಕೂಡ ತಿನ್ನಿಸಿದೆ ನಾನು ಅವಳಿಗೆ. ಫ್ರೆಂಡ್ಸ್, ಇನ್ನೂ ಯಾರಾದರೂ ಹೊಸಬ್ರು ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ನಾನು ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಸೊಪ್ಪು ಹಾಕಿ ಅಂತಂದರೆ ಇದು ಹೇಳ್ತೀನಿ ರೀ ಫ್ರೆಂಡ್ಸ್. ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬನ್ನಿ ಲಾಗ್ಗೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಸಬ್ಸಿಗೆ ಸೊಪ್ಪು ಬೇಳೆ ಎಲ್ಲ ನಾನು ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ ಕುಕ್ಕರಲ್ಲಿ ಸಾಂಬಾರು ಮಾಡೋಕ್ಕೆ. ಈಗ ಪಾಪು ದೋಸೆ ಕೆಡಿದ್ಲು, ಅದಕ್ಕೆ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಒಂದು ನಿಮಿಷ ಅವಳಿಗೆ ತಾಳ್ಮೆ ಇಲ್ಲ. ಮಕ್ಕಳಂದ್ರೆ ಹಾಗೆ ಏನು ಹಠ ಮಾಡ್ತಾಳು ನನ್ನ ಮಗಳಂತೂ. ಕೂತ್ಕೊಳ್ಳೆ ಮಾಡಿಕೊಡ್ತೀನಿ ಅಂದರೂ ಕೇಳಿಲ್ಲ. ಸರಿ ಎತ್ಕೊಂಡು ಮಾಡ್ತಾಯಿದ್ರು, ಸುಮ್ಮನೆ ಇರ್ತಾಯಿಲ್ಲ. ಒಂದೇ ಸಮ ಅಳ್ತಾ ಇದ್ದಾಳೆ. ಆಚೆ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ನಾನು ಅವಳ ಜೊತೆ ಆಚೆ ಬಂದರೆ ಇಡೀ ದೋಸೆ ಮಾಡೋರು ಯಾರು, ಅವಳಿಗೆ ತಿನ್ನಿಸೋರು ಯಾರು ಅಲ್ವಾ. ಒಂದು ನಿಮಿಷ ಹೇಳಿದ ಮಾತು ಕೇಳ್ತಾ ಇಲ್ಲ ನೋಡಿ. ಅದು ದೋಸೆ ಬೇಯೋಕ್ಕೂ ಬಿಡ್ತಾಯಿಲ್ಲ. ಬಿಸಿ ಇದೆ ಕಣೆ ಅಂದರೆ ಕೇಳ್ತಾ ಇಲ್ಲ. ಹಠ ಮಾಡಿ ಹೇಳ್ತಾ ಇದ್ದಾಳೆ, ಬಿಸಿ ಬಿಸಿದು ಹೆಂಗೆ ತಿನ್ನಿಸೋದು ಫ್ರೆಂಡ್ಸ್. ಅಯ್ಯೋ, ನನ್ನ ಮಗಳ ಹತ್ರ ಅಂತೂ ನನಗೆ ಹುಷಾರಿಲ್ದಾಗಂತೂ ಒಂದು ಗೋಳು ಕೊಡ್ತಾಳಪ್ಪ. ಇವಾಗ ಸೊಪ್ಪೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಅಂದ್ಕೊತಾ ಇದ್ದೀನಿ. ಒಂಚೂರು ಎಗ್ರು ಬಿಡ್ತು, ಅದಕ್ಕೆ ಬಟ್ಟೆಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಹಿಂಗೆ ಮಾಡ್ತೀನಿ ಫ್ರೆಂಡ್ಸ್ ನಾನು. ಸೊಪ್ಪು ಅದರಲ್ಲೂ ಕೂಡ ಸೊಪ್ಪು ಸಾಂಬಾರಿಗೆ ಮಿಕ್ಸಿಗೆ ಹಾಕ್ಕೊಂಡಾಗನೇ ಈ ಥರ ಎಗ್ರಿಸ್ತೀನಿ ನಾನು. ಇವಾಗ ಮುದ್ದೆ ಮಾಡೋಣ ಅಂದ್ಕೊಂಡೆ. ಸೊಪ್ಪು ಸಾಂಬಾರಿಗೆ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಸೊಪ್ಪು ಸಾಂಬಾರಿಗೆ ಮುದ್ದೆ ಇದ್ದರೆ ತುಂಬ ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ. ಅದಕ್ಕೆ ಮುದ್ದೆ ಮಾಡೋಣ ಅಂದ್ಕೊಂಡೆ. ಬಟ್ ನನ್ನ ಹಸ್ಬೆಂಡ್ ಮನೇಲಿಲ್ಲ, ಅರ್ಶು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಅದಕ್ಕೆ ನೈಟ್ ಮುದ್ದೆ ಮಾಡೋಣ, ನನ್ನ ಗಂಡನೂ ತಿನ್ನಲಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಈಗ ಅನ್ನಕ್ಕೊಂದು ಇಡೋಣ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಅನ್ನಕ್ಕೂ ಇಟ್ಬಿಡ್ತಾ ಇದ್ದೀನಿ. ಹಾಗೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ, ಸೊ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಹುಣಸೆನೂ ಕೂಡ ನೆನೆ ಹಾಕ್ಕೊಂಡಿದ್ದೆ. ದೋಸೆ ನೋಡಿ ಅರ್ಧಂಬರ್ಧ ತಿಂದಿದ್ದಾಳೆ ನನ್ನ ಮಗಳು. ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಈಗ ಸೊಪ್ಪು ಇಟ್ಕೊಂಡಿದ್ನಲ್ಲ, ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಹುಣಸೆನ ರಸನೂ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ರೆ ಸೊಪ್ಪು ಸಾಂಬಾರು ರೆಡಿ. ಸೊ ನೋಡಿ, ಇವತ್ತು ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನನ್ನ ಫೇವ್ರೆಟ್ ಸಬ್ಸ್ಕ್ರೈಬರ್ ಒಬ್ಬರು ಒಂದು ರೆಮಿಡಿ ಹೇಳಿದರು. ಅಪ್ಪಕ್ಕೆ ಗ್ಯಾಸ್ಟ್ರಿಕ್ ಅಂದಿದ್ದಕ್ಕೆ ಗ್ಯಾಸ್ಟ್ರಿಕ್ ಹೋಗೋಕ್ಕೆ ಒಂದು ರೆಮಿಡಿ ಹೇಳಿದರು, ಕಮೆಂಟ್ ಮಾಡಿದರು. ಸೊ ಇವಾಗ ನಾನು ಆ ರೆಮಿಡಿ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಸೊ ನೋಡ್ಕೊಂಡು ಬನ್ನಿ ಏನು ರೆಮಿಡಿ ಹೇಗೆ ಮಾಡ್ತೀನಿ ಅಂತ. ಅನ್ನಪೂರ್ಣ ಹೆಗಡೆ ಅನ್ನೋರು ಈ ರೆಮಿಡಿ ಹೇಳ್ಕೊಟ್ಟಿದ್ದು. ಸೊ ಅದನ್ನು ನಾನು ಮಾಡ್ತಾಯಿದ್ದೀನಿ ಅಪ್ಪಂಗೋಸ್ಕರ. ಇದು ಗ್ಯಾಸ್ಟ್ರಿಕ್ ಹೋಗುತ್ತಂತೆ. ಫಸ್ಟು ನೀರಲ್ಲಿ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡೆ. ಇದಾದಮೇಲೆ ಬೆಳ್ಳುಳ್ಳಿ ಕುಟ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಜಜ್ಕೊಬೇಕಂತೆ. ಇದಾದಮೇಲೆ ಜೀರಿಗೆ ಇರುತ್ತಲ್ಲ ನೀರು, ಅದಕ್ಕೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ಮತ್ತು ಇದಕ್ಕೆ ನಿಂಬೆಹಣ್ಣು ರಸ ಹಾಕಬೇಕಂತೆ. ಸೊ ಇಷ್ಟು ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊಂಡು ಅಪ್ಪಂಗೆ ಕೊಡ್ತಾಯಿದ್ದೀನಿ. ನೋಡಿ ಸಿಸ್ಟರ್, ನೀವು ಹೇಳಿರೋ ರೆಮಿಡಿ ಮಾಡಿ ಅಪ್ಪಂಗೆ ಕೊಡ್ತಾಯಿದ್ದೀನಿ. ಅಪ್ಪನ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಈ ರೆಮಿಡಿ ಮಾಡಿಕೊಟ್ಮೇಲೆ ಅಪ್ಪಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಯ್ತಾ ಇಲ್ವಾ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಖಂಡಿತ ವರ್ಕ್ ಆಗುತ್ತೆ ಅನಿಸುತ್ತೆ. ಸೊ ಇವಾಗ ನಾನು ಮಾಡಿಕೊಡ್ತಾಯಿದ್ದೀನಿ. ಸೊ ಅಪ್ಪಂಗೆ ಕೊಟ್ಟಾಗ ಅಪ್ಪನ ರಿಯಾಕ್ಷನ್ ನೋಡಿ. ಕಷಾಯ ಕಣೆ, ಅದು ಜ್ಯೂಸ್ ಅಲ್ಲ ಫ್ರೆಂಡ್ಸ್. ನನ್ನ ಮಗಳು ಇವಾಗ ತಾನೇ ಮಲಗಿದ್ಲು. ಅವಳಿಗಂತೂ ಬೆಳಗಿಂದ ತುಂಬಾ ಬೇದಿಗಳು. ಅಯ್ಯೋ, ಎಷ್ಟು ಸರಿ ಬೇದಿ ಮಾಡ್ಕೊಂಡಿದ್ದಾರೆ ಅಂದರೆ ನನಗೆ ನೋಡಿ ಒಂಥರ ಬೇಜಾರಾಗೋಯ್ತಪ್ಪ, ಏನಾಗ್ತಾಯಿದೆ ಅಂತ. ನಾನು ಕ್ಲೀನ್ ಮಾಡೇ ಸಾಕಾಗೋಯ್ತು. ಇನ್ನು ಅವಳಿಗೆ ಇನ್ನು ಹೆಂಗಿರಬೇಡ. ಸೊ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಲು. ಆಮೇಲೆ ಹಾಲು ಕುಡಿಸಿ ಅವಳಿಗೆ ಸಮಾಧಾನ ಮಾಡಿ ಚೆನ್ನಾಗಿ ಓಡಾಡಿಸಿ ಮಲಗಿಸಿದ್ದೀನಿ. ಇವಾಗ ಮಲ್ಕೊಂಡಿದ್ದಾಳೆ. ನಾವು ದಿನ ಸಿರಪ್ಪು, ಡಾಕ್ಟ್ರು ಕೊಟ್ಟಿರೋ ಸಿರಪ್ಪೆಲ್ಲ ದಿನ ಹಾಕ್ತಾನೇ ಇದ್ದೀವಿ. ಆ ಸಿರಪ್ ಹಾಕ್ತಿರೋದಕ್ಕೆ ಹೊಟ್ಟೆಲಿ ಏನೇನು ಕೆಟ್ಟಿದೆಯೋ ಅದೇ ಇನ್ಫೆಕ್ಷನ್ ಆಗಿದೆ, ಫುಡ್ ಇನ್ಫೆಕ್ಷನ್
ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರಲ್ಲ ಡಾಕ್ಟರು. ಸೊ ಅದು ಬೇದಿ ಮುಖಾಂತರ ಎಲ್ಲ ಹೊರಗಡೆ ಬರ್ತಾಯಿದೆ. ಡಾಕ್ಟ್ರ್ ಹೇಳಿದ್ರು ಬರುತ್ತೆ ಬೇದಿ, ನೀವೇನು ಚಿಂತೆ ಪಡಬೇಡಿ, ಮೆಡಿಸಿನ್ ಮಾತ್ರ ಕೊಡ್ತಾಯಿರಿ ಅಂತ ಹೇಳಿದ್ರು. ಅದಕ್ಕೆ ORS ಜ್ಯೂಸ್ ಕೊಟ್ಟಿರೋದು. ಮೀನ್ಸ್ ವಾಂತಿ ಬೇದಿ ಎಲ್ಲ ಜಾಸ್ತಿ ಆಗ್ತಾಯಿದ್ರೆ ಸುಸ್ತಾಗುತ್ತಲ್ಲ ಆ ಮಗುಗೆ, ಸೊ ಅದಕ್ಕೆ ORS ಎಲ್ಲ ಪಾಪುಗೆ ಕೊಡಿ ಅಂತಲೇ ಹೇಳಿದರು. ಸೊ ನಾನು ಅದನ್ನು ಕೊಡ್ತಾಯಿದ್ದೀನಿ. ಇವಾಗ ನನ್ನ ಮಗಳು ಸ್ವಲ್ಪ ಆ್ಯಕ್ಟಿವಾಗಿ ಆದಳು, ಆರಾಮಾಗಿ ಮಲಗಿದ್ಲು. ನನಗದೇ ಖುಷಿಯಪ್ಪ. ಮಕ್ಳಿಗೇನಾದರೂ ಹುಷಾರಿಲ್ಲ ಅಂದರೆ ನಿಜ ಫ್ರೆಂಡ್ಸ್ ಇರೋಕ್ಕಾಗಲ್ಲ. ಬೆಳಗಿಂದ ನಂಗೆ ಒಂದೇ ಒಂದು ತಲೆನೋವು, ಟೆನ್ಷನ್ನು. ಅಯ್ಯೋ ಅವಳು ಯಾಕೆ ಇಷ್ಟೊಂದು ಒದ್ದಾಡ್ತಿದ್ದಾಳೆ ಅನ್ನೋದೇ ನನಗೆ ಬೇಜಾರಾಗೋಯ್ತು. ಇವಾಗಾದರೂ ಸ್ವಲ್ಪ ಪರವಾಗಿಲ್ಲ, ಮಲಗಿದ್ದಾಳೆ. ನಾನು ಊಟ ಮುಗಿಸ್ಕೊಂಡೆ. ಇನ್ನು ನಾನು ಹಾಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಲಾಗ್ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆನಾ, ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಸಾಯಂಕಾಲ ಮೇಲೆ ನಾನು ಯಾವುದೇ ಥರ ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಪಾಪು ಹುಷಾರಿಲ್ವಲ್ಲ, ಅದಕ್ಕೆ ಅವಳನ್ನ ಆಟ ಆಡಿಸ್ಕೊಂಡಿದ್ಬಿಟ್ಟೆ. ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಾಪುದು ವಿಡಿಯೋ ಕೇಳಿದ್ರಲ್ಲ, ಸೊ ನೋಡಿ ಪಾಪು ವಿಡಿಯೋ. ಮನೆ ಎಷ್ಟು ಚೆನ್ನಾಗಿ ಇದು ಮಾಡಿದ್ಯಾ ನೋಡು. ಕೂಚೋ. ಕೂರಿಸ್ಬೇಕಾ? ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಎತ್ಕೊಂಡ್ರೆ ಹಾಯ್ ಮಾಡಿದ್ರೆ ಎತ್ಕೊತೀನಿ. ಎಲ್ಲಿದ್ದೀಯ? ಓಯ್ ಏ ಬಜ್ಜ, ಹಾಯ್ ಮಾಡು, ಕೈಯೆಲ್ಲ ಹಾಯ್ ಮಾಡು. ಸರಿ, ಪ್ಲೈನ್ ಕಿಸ್ ಕೊಡು. ಹೆಂಗೆ ಕೊಡೋದು? ಕೈಯಿಂದ ಕೊಡೋದು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್.